ವರದಿ ಬೇಗ ಕೊಡಿ ಅಂತ ಹೇಳಿದ್ದೇವೆ. ಬೇಗ ಅಂದರೆ ಎಷ್ಟು ಬೇಗ ಅಂತ ಡಿಫೈನ್ ಮಾಡಿಲ್ಲ ನಾವು. ಬೇಗ ಕೆಲಸ ಮುಗಿಸಿಯಪ್ಪ ಅಂತ ಹೇಳಿದ್ದೇವೆ. ಅದು ಅವರ ಇನ್ವೆಸ್ಟಿಗೇಷನ್ನಲ್ಲಿ ನಾವು ಹಿಂಗೆ ಮಾಡಿ ಹಾಗೆ ಮಾಡಿ ಹೇಳಕ್ಕೆ ಬರೋದಿಲ್ಲ. ಬೇಗ ಮುಗಿಸ್ಕೊಡಿ ಅಂತ ಹೇಳಿದ್ದೇವೆ. ಈ ತಿಂಗಳಲ್ಲಿ ಬರ್ಬೋದಾ ಸರ್? ಇನ್ನು FSL ವರದಿ 1.5 ತಿಂಗಳಾಯಿತು ಕೊಟ್ಟು. ಆಗ್ತಾ ಇದೆ. ನಾವು ಅನಾಲಿಸಿಸು ಒಂದಷ್ಟು ಈಗ DNA ಮಾಡಬೇಕು, ಅಥವಾ ಒಂದಷ್ಟು ಕೆಮಿಕಲ್ ಅನಾಲಿಸಿಸ್ ಮಾಡಬೇಕು, ಅಥವಾ ಬೇರೆ ಬೇರೆ ಅನಾಲಿಸಿಸ್ಸು ಅವೆಲ್ಲ ಮಾಡುವಾಗ ಒಂದಿಷ್ಟು ಸಮಯ ಹಿಡಿಯುತ್ತೆ. ಅದನ್ನು ಫೋರ್ಸ್ ಮಾಡೋಕ್ಕಾಗೋದಿಲ್ಲ. ಈಗ DNA ಅನಾಲಿಸಿಸ್ ನೀವು ಈಗಲೇ ಹೇಳ್ಬಿಡಿ ಅಂದರೆ ಹೇಳೋಕ್ಕಾಗುತ್ತಾ? ಅಥವಾ ಯಾವುದೋ ಒಂದು ವಸ್ತು ಅವರು ಸೀಸ್ ಮಾಡ್ಕೊಂಡು ತಂದಿದ್ದಾರೆ, ಅದನ್ನು ಕೆಮಿಕಲ್ ಅನಾಲಿಸಿಸ್ ಮಾಡಬೇಕು, ಅದನ್ನು ಮಧ್ಯದಲ್ಲಿ ನೀವು ಹೇಳ್ಬಿಡಿ ಅಂದರೆ ಆಗೋದಿಲ್ಲ. ಅದಕ್ಕೊಂದೆರಡು ಪ್ರೊಸೀಜರ್ಸ್ ಇರುತ್ತೆ. ಅವರು FSLನವರು ವರದಿ ಆದಷ್ಟು ಬೇಗ ಕೊಡಬೇಕು ಅಂತ ಹೇಳಿದ್ದೇವೆ. ಅಂದರೆ ಪ್ರಯಾರಿಟಿ 10 ಸ್ಯಾಂಪಲ್ ಇದ್ದರೆ ಇದನ್ನು ಮೊದಲು ತಗೊಳ್ಳಿಯಪ್ಪ ಅನ್ನಂಗೆ ಆ ಥರ ಮಾಡಿ ಕೊಡ್ತಾರೆ. ಅದೇ ವಿಚಾರ BL ಸಂತೋಷ್ ಅವರು ಹುಲಿಗೆ ರಕ್ತದ ಧರ್ಮಸ್ಥಳಕ್ಕೆ ನಿಲ್ಲೋದಿಲ್ಲ, ಬೇರೆ ಬೇರೆ ದೇವಸ್ಥಾನಗಳಿಗೂ ಕೂಡ ಇದು ಟೆನ್ಷನ್ ಆಗುತ್ತೆ. ಯಾರು ಗೊತ್ತಿಲ್ಲ, ನನಗೆ ಗಮನಿಸಿಲ್ಲ. ಕೆಲವರು ಟಾರ್ಗೆಟ್ ಮಾಡಿದ್ದಾರೆ, ಗಮನಿಸಿಲ್ಲ ನಾನು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.